ಸ್ನೇಹಿತರೆ ನಮಸ್ಕಾರ. SSC CGL ಕೇಂದ್ರ ಸರ್ಕಾರದ ನೇಮಕಾತಿ ಗ್ರೂಪ್ ಬಿ ಮತ್ತು ಸಿ ಇವುಗಳಿಗೆ 14,585 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಈಗಾಗಲೇ ಪ್ರಕಟ ಮಾಡಿದೆ. ಅದು ತುಂಬ ನಿರೀಕ್ಷೆಯಿಂದ ಕಾಯ್ತಿರ್ತಕ್ಕಂಥ ನಮ್ಮ ನಿರುದ್ಯೋಗಿ ಸ್ನೇಹಿತರಿಗೆ ಇದೊಂದು ಒಳ್ಳೆಯ ಮತ್ತು ಸುಂದರವಾದಂಥ ಅವಕಾಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಬನ್ನಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕರೆದಿರತಕ್ಕಂತಹ ಪದವಿ ಮೇಲೆ ಯಾರ್ಯಾರು ನೌಕರಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರೋ ಅವರೆಲ್ಲರಿಗೂ ಕೂಡ ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ಯಾರೂ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಮತ್ತು ಯಾರೂ ಸರಳ ಪ್ರಯತ್ನವನ್ನು ಮಾಡಬೇಡಿ. ಎಲ್ಲರೂ ಕಠಿಣ ಪರಿಶ್ರಮ ಪಟ್ಟು ಈ ಸರಿ ಕರೆದಿರ್ತಕ್ಕಂಥ ಈ ಸೆಲೆಕ್ಷನ್ನಲ್ಲಿ ಖಂಡಿತ ಏನಾದರೊಂದು ಸಾಧನೆಯನ್ನು ಮಾಡಲೇಬೇಕು ನೀವು ಅನ್ನೋದನ್ನು ಒತ್ತಾಸೆಯೊಂದಿಗೆ ನಿಮಗೆ ಹೇಳ್ತಾ ಇದರ ಮಾಹಿತಿಯನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಬನ್ನಿ. ಇದು ನೋಡಿ, ಕೇಂದ್ರ ಸರ್ಕಾರ ಪ್ರಕಟಪಡಿಸಿರ್ತಕ್ಕಂತಹ ನೋಟಿಫಿಕೇಷನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಹುದ್ದೆಗಳಿಗಾಗಿ ಕರೆದಿರ್ತಕ್ಕಂಥ ಅರ್ಜಿ ಫಾರ್ಮ್ಯಾಟು. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಕಂಪ್ಲೀಟಾಗಿ ನೋಡ್ಬೋದು ನೀವು. ಇದು ನೋಡಿ ನೋಟಿಫಿಕೇಷನ್ನು, ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನು ಇಲ್ಲಿ ನಿಮಗೆ PDF ಮಾಡಿ ಹಾಕಿದೆ ನೋಡಿ. ಈ ರೀತಿ ಇದ್ದಾವೆ. ಇವೆಲ್ಲವುಗಳ ಬಗ್ಗೆಯೂ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾರು ಹೊಸದಾಗಿ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಕನ್ನಡ BK ಕನ್ನಡ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ನೋಡಿ, ನೋಟಿಫಿಕೇಷನ್ ಆಗಿರುವಂಥದ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಕರೆದಿರ್ತಕ್ಕಂಥ ಈ ಒಟ್ಟು ಹುದ್ದೆಗಳಿಗೆ ಮೊದಲನೇದು ನೋಟಿಫಿಕೇಷನ್ ಆಗಿರೋದು 9 ಜೂನ್ 2025ನೇ ತಾರೀಕಿಗೆ. ಆಮೇಲೆ ಸ್ಟಾರ್ಟ್ ಆಗಿರೋದು ಕೂಡ. ಆಮೇಲೆ ಲಾಸ್ಟ್ ಡೇಟ್ ಯಾವಾಗ ಹೇಳ್ತಾರೆ ನೋಡಿ ಸ್ನೇಹಿತರೆ, 4 ಜುಲೈ 2025ನೇ ತಾರೀಕಿಗೆ ಈ ಅರ್ಜಿಯನ್ನು ಸಲ್ಲಿಸುವಂತಹ ದಿನಾಂಕ ಆಗಿದೆ. ಇದು ಪಕ್ಕ ತಿಳ್ಕೊಂಬಿಡಿ. ಇದು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಬೇರೆ ಯಾವ ರೀತಿಯಲ್ಲೂ ಅಲ್ಲ. ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು P ಹೇಗಿದೆ ಅಂತಂದರೆ, P ನೀವು ಸಬ್ಮಿಷನ್ ಮಾಡೋದಕ್ಕೆ ಡೇಟ್ ಶುರುವಾಗಿರೋದು ಲಾಸ್ಟ್ ಡೇಟ್ ಬಂದು ಜುಲೈ 5, 2025 ತಿಳಿತಾ. ಸೊ ಹಾಗಾಗಿ ಎಕ್ಸಾಮ್ ಡೇಟ್ ಅವರು ಟೆಂಟೇಟಿವ್ ಆಗಿ ಹೇಳಿದ್ದಾರೆ 13ರಿಂದ 30 ಆಗಸ್ಟ್ ತನಕ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷ ಏನಂತಂದರೆ, ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕೆ ಮತ್ತು ಒಂದು ವಿಂಡೋ ಕೊಟ್ಟಿದ್ದಾರೆ, ಒಂದು ತಾರೀಕು ಕೊಟ್ಟಿದ್ದಾರೆ. 9ರಿಂದ 11 ಜುಲೈ 2025 11 ಗಂಟೆ ತನಕ ನೀವು ಒಂದು ವೇಳೆ ಏನಾರು ಕರೆಕ್ಷನ್ ಇದ್ರೂ ಕೂಡ ಮಾಡ್ಬೋದು. Tier 1 ಅಡ್ಮಿಟ್ ಕಾರ್ಡ್ ಅಂತ ಮಾಡಿದ್ದಾರೆ ಸ್ನೇಹಿತರೆ. ಇದರು ಆಗಸ್ಟ್ 2025ನೇ ತಾರೀಕು ತನಕ ಇದನ್ನು ಮಾಡಿದ್ದಾರೆ. ಇನ್ನು SSC CGL ಎಕ್ಸಾಮ್ ಡೇಟ್ ಆವಾಗಲೇ ಹೇಳಿದ್ದೀನಿ ನಿಮಗೆ. ಫಸ್ಟ್ ಟಿಯರ್ ಇದನ್ನು 13ರಿಂದ 30 ಆಗಸ್ಟ್ ತನಕ ನಡೆಸ್ತಾರೆ. ಆಮೇಲೆ 2ನೇ ಟಿಯರ್ ಎಕ್ಸಾಮನ್ನು ಏನು ಮಾಡ್ತಾರೆ ಅಂತಂದರೆ, ಡಿಸೆಂಬರ್ ತಿಂಗಳಿನಲ್ಲಿ ಈ ಪರೀಕ್ಷೆಯನ್ನು ನಿಮಗೆ ನಡೆಸ್ತಾರೆ. ಕಳೆದ ಸಲಕ್ಕಿಂತ ಈ ಸಲ ಎಷ್ಟು ಅರ್ಜಿಗಳನ್ನು ಕರೆದಿದ್ದಾರೆ ಅಂತ ನೋಡ್ಬೋದಾದರೆ, 2024ರಲ್ಲಿ 18,336 ಕರೆದಿದ್ದರು. ಆಮೇಲೆ 23ರಲ್ಲಿ 8,415. ಆಮೇಲೆ 2022ರಲ್ಲಿ 37,409 ಕರೆದಿದ್ದರು. ಸೊ ಹೀಗಿದೆ. ಬಟ್ ಹೋದ ವರ್ಷಕ್ಕಿಂತನೂ ಒಂದು 4,000 ಪೋಸ್ಟ್ಗಳು ಈ ವರ್ಷ ಕಡಿಮೆ ಇದ್ದಾವೆ ಅಂತ ಹೇಳ್ಬೋದು. ಸರಿ, ಕ್ರೈಟೇರಿಯಾ ಮತ್ತು ಡೀಟೇಲ್ಸ್ ಏನಿದೆ ಒಂದು ಸರಿ ನೋಡೋಣ. ನ್ಯಾಷನಾಲಿಟಿ, ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕತಕ್ಕಂಥ ವ್ಯಕ್ತಿ ಮಸ್ಟ್ ಬಿ ಆ್ಯನ್ ಇಂಡಿಯನ್ ಸಿಟಿಜನ್, ಅವರು ಭಾರತೀಯ ಪ್ರಜೆ ಆಗಿರಬೇಕು. ಇನ್ನು ವಯಸ್ಸಿನ ಮಿತಿ ನೋಡಿ, ಏಜ್ ಲಿಮಿಟ್ಸ್ ಕೊಟ್ಟಿದ್ದಾರೆ. ವೆರೈಸ್ ಬೈ ದಿ ಪೋಸ್ಟ್ ಯೂಶ್ವಲಿ 18 to 32 ಇಯರ್ಸ್, 18 ವರ್ಷಗಳ ತುಂಬಿರಬೇಕು, 32 ವರ್ಷಗಳನ್ನು ಮೀರಿರಬಾರ್ದು. ಆಮೇಲೆ ಏಜ್ ರಿಲ್ಯಾಕ್ಷನ್ ಕೂಡ ಐತೆ. ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಫಾರ್ ದಿ ರಿಸರ್ವ್ಡ್ ಕ್ಯಾಟಗರಿ SC ST OBC ಎಕ್ಸ್ ಸರ್ವಿಸ್ ಮ್ಯಾನ್ ಇತರೆ ಮುಂತಾದ ವಿವಿಧ ವರ್ಗದ ಜನರಿಗೆ ಆಯಾ ರೂಲ್ಸಿನ ಪ್ರಕಾರ ವಯಸ್ಸಿನಲ್ಲಿ ಮೀಸಲಾತಿಯನ್ನು ಕೂಡ ಕಲ್ಪಿಸಿದ್ದಾರೆ. ಇನ್ನು ಎಜುಕೇಷನ್ ಏನು ಬೇಕು ಅಂತಂದರೆ, ಬ್ಯಾಚುಲರ್ ಡಿಗ್ರಿ ಫ್ರಾಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಎನಿ ಡಿಸಿಪ್ಲಿನ್, ಯಾವುದೇ ವಿಶ್ವವಿದ್ಯಾಲಯದಿಂದ ನೀವು ಪದವಿಯನ್ನು ಹೊಂದಿರಬೇಕು. ತಿಳಿತಾ. ನಂಬರ್ ಆಫ್ ಅಟೆಂಪ್ಟ್ಸ್, ನೀವು ಎಷ್ಟು ಸಲ ಇದಕ್ಕೆ ಟ್ರೈ ಮಾಡಿದವರು ಪ್ರಯತ್ನ ಮಾಡ್ಬೋದು ಅಂತ ನೀವು ಕೇಳ್ಬೋದು. ನೋ ಲಿಮಿಟ್ಸ್, ನೀವು ಎಷ್ಟು ಸಲನಾದರೂ ಎಕ್ಸಾಮ್ ಬರೆದಿರಿ ಈ ಹಿಂದೆ, ಈಗಲೂ ಕೂಡ ನೀವು ಏನು ಮಾಡ್ಬೋದು, ಇಲ್ಲಿ ಎಕ್ಸಾಮನ್ನು ನಿರ್ದಾಕ್ಷಿಣ್ಯವಾಗಿ ಆರಾಮಾಗಿ ಬರಿಬೋದು. ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಹೆಂಗೈತೆ, ರಿಕ್ವೈರ್ಡ್ ಓನ್ಲಿ ಫಾರ್ ದ ಸ್ಪೆಸಿಫಿಕ್ ಪೋಸ್ಟ್ಸ್ ಲೈಕ್ ಇನ್ಸ್ಪೆಕ್ಟರ್ಸು ಅಂತ ಕೆಲವೊಂದಿಷ್ಟು ವಿದ್ಯೆಗಳಿಗೆ ಮಾತ್ರ ಏನು ಮಾಡಿದ್ದಾರೆ ಅಂದರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ನವರಿಗೆ ಅಲ್ಲಿ ವಿನಾಯಿತಿ ಮತ್ತು ರಿಯಾಯಿತಿಯನ್ನು ಇಲ್ಲಿ ನೀಡಿದ್ದಾರೆ. ಪೋಸ್ಟ್ಗಳು ಯಾವ್ಯಾವ ಇದಾವೆ ನೋಡ್ರಿ. ಮೊದಲನೇದಾಗಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್,
ಇವ್ರಿಗೆ ಏಜ್ ಲಿಮಿಟು 20ರಿಂದ 30 ವರ್ಷ ಇರಬೇಕು. ಸೆಂಟ್ರಲ್ ಸೆಕ್ರೆಟರಿ ಆಫೀಸ್ ಸರ್ವಿಸ್ ಅಂತ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇನ್ನೊಂದಿದೆ, ಇಂಟೆಲಿಜೆನ್ಸಿ ಬ್ಯೂರೋ 18ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಟರ್ ಆಫೀಸರ್ ಮಿನಿಸ್ಟರಿ ರೈಲ್ವೆ ಇವ್ರಿಗೆ 20ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ದ ಎಕ್ಸ್ಟರ್ನಲ್ ಅಫಿಯರ್ಸ್ 20ರಿಂದ 30 ವರ್ಷ ಆಗಿರಬೇಕು. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ನೋಡಿ AFHQ ಅಂತ, ಇವ್ರಿಗೂ ಕೂಡ 20ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ದ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಡಿಪಾರ್ಟ್ಮೆಂಟು, ಇವರಿಗೆ 18ರಿಂದ 30 ವರ್ಷ ಆಗಿರಬೇಕು. ಅಸಿಸ್ಟೆಂಟ್ ASO ಅದರ್ಸ್ ಮಿನಿಸ್ಟರಿ ಡಿಪಾರ್ಟ್ಮೆಂಟ್ ರಿಕಗ್ನೈಸ್ಡ್ ಅಂತ ಹೇಳ್ತಾರೆ. ಆಮೇಲೆ ಇನ್ಸ್ಪೆಕ್ಟರು CBISC, ಇನ್ಸ್ಪೆಕ್ಟರ್ CBISC, ಆಮೇಲೆ ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್ ಅಂತದ, ಡೈರೆಕ್ಟರ್ ಆಫ್ ದ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ದ ರೆವಿನ್ಯೂ ನೋಡಿ ಅಲ್ಲಿ ತುಂಬ ಕರೆದಿದ್ದಾರೆ. ಇನ್ನು ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ದ ಇನ್ವೆಸ್ಟಿಗೇಷನಲ್ಲಿ ಇನ್ಸ್ಪೆಕ್ಟರ್ ಪೋಸ್ಟು ಡಿಪಾರ್ಟ್ಮೆಂಟ್ ಆಫ್ ದ ಪೋಸ್ಟ್ನಲ್ಲಿ ಕರೆದಿದ್ದಾರೆ. ಇನ್ಸ್ಪೆಕ್ಟರ್ಸ್ ಆಫ್ ಸೆಂಟ್ರಲ್ ಬ್ಯೂರೋ ಆಫ್ ದ ನ್ಯಾಷನಲ್ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂತ ಕರೆದಿದ್ದಾರೆ, ಸೆಕ್ಷನ್ ಹೆಡ್ಡು. ಆಮೇಲೆ ಅಸಿಸ್ಟೆಂಟ್ RSAS ಮುಖ್ಯವಾಗಿ ತುಂಬ ದಿನದಿಂದ ಕಾಯ್ತಾ ಇದ್ದಾರೆ ನೋಡ್ರಿ, ಅಡಿಟರ್ಸ್ ಪೋಸ್ಟ್ಗಳಿದ್ದವು. ಆಫೀಸ್ ಆಫ್ ದ CGDA ಅಡಿಟರ್ಸ್ ಯಾರ್ಯಾರು ಆಗಬೇಕಂತ ತುಂಬ ಆಸೆ ಇಟ್ಕೊಂಡಿದ್ರಲ್ಲ ಅವ್ರು ನೋಡಿ ಅಡಿಟರ್ಸ್ ಪೋಸ್ಟ್ಗಳನ್ನು ಕರೆದಿದ್ದಾರೆ. ಆಮೇಲೆ ಅದರ್ ಮಿನಿಸ್ಟರ್ ಡಿಪಾರ್ಟ್ಮೆಂಟಲ್ಲಿ, ಆಫೀಸ್ ಅಂಡರ್ ದ C&AG ಡಿಪಾರ್ಟ್ಮೆಂಟಲ್ಲಿ, ಅಕೌಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಕಂಟ್ರೋಲ್ ಜನರಲ್ ಆಫ್ ದಿ ಅಕೌಂಟ್ಸ್ ಕರೆದಿದ್ದಾರೆ. ಅಕೌಂಟ್ ಆ್ಯಂಡ್ ಜೂನಿಯರ್ ಅಕೌಂಟೆಂಟ್ ಅಂತ ಕರೆದ ಅದರ್ ಮಿನಿಸ್ಟರಿ ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಕರೆದಿದ್ದಾರೆ. ಪೋಸ್ಟಲ್ ಅಸಿಸ್ಟೆಂಟು, ಸೋರ್ಟಿಂಗ್ ಅಸಿಸ್ಟೆಂಟ್ಸು, ಸೀನಿಯರ್ ಸೀಕ್ರೆಟ್ ಅಸಿಸ್ಟೆಂಟ್ UDC, ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಆಮೇಲೆ ಟ್ಯಾಕ್ಸ್ ಅಸಿಸ್ಟೆಂಟ್ CBD ಡಿಪಾರ್ಟ್ಮೆಂಟಲ್ಲಿ ಕೂಡ ಒಟ್ಟು 35-36 ಪೋಸ್ಟ್ಗಳನ್ನು ಕರೆದಿದ್ದಾರೆ ಸ್ನೇಹಿತರೆ. ಇನ್ನು ಪ್ರೊಸೀಜರ್ಸ್ ಹೆಂಗಿರ್ತದೆ ಅನ್ನೋದನ್ನು ನೋಡ್ರಿ. ದ SSCGL ಸೆಲೆಕ್ಷನ್ ಪ್ರೊಸೆಸ್ ಕನ್ಸಿಸ್ಟ್ ಮಲ್ಟಿಪಲ್ ಟಿಯರ್ಸ್ ಆಫ್ ದ ಅಸೆಸ್ ಕ್ಯಾಂಡಿಡೇಟ್ಸ್ ಸೂಟಬಲ್ ವೇರಿಯಸ್ ಗೌರ್ಮೆಂಟ್ ಪೋಸ್ಟಸ್. Tier 1 2 ಥರ ಎಕ್ಸಾಮ್ಗಳನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಒಂದು ಪ್ರಿಲಿಮಿನರಿ ಎಕ್ಸಾಮು, ಒಂದು ಮೇನ್ ಎಕ್ಸಾಮ್ ಅಂತ ಮಾಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು, ಇದು 3 ಟೈಪ್ ಆಗಿ ಇಲ್ಲಿ ನಿಮ್ಮನ್ನು ಆಯ್ಕೆಯಲ್ಲಿ ಮಾಡ್ತಾರೆ. ಮೊದಲನೇದರಲ್ಲಿ ಏನು ಮಾಡ್ತಾರೆ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಟೆಸ್ಟ್ ಮತ್ತು ಜನರಲ್ ನಾಲೆಜ್, ಜನರಲ್ ಇಂಟೆಲಿಜೆನ್ಸು, ಆಮೇಲೆ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಇಂಗ್ಲೀಷ್ ಆ್ಯಂಡ್ ಜನರಲ್ ಅವೇರ್ನೆಸ್. ಮತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜನರಲ್ ನಾಲೆಜು, ಆಮೇಲೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ಪ್ರಿಲಿಮಿನರಿ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕು. ಇದು Tier 1ರಲ್ಲಿ. ಇನ್ನು Tier 2 ಅಂದರೆ ಮೇನ್ ಎಕ್ಸಾಮ್ ಅಂತ ಏನು ಬರ್ತದಲ್ಲ, ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಆಗಿರ್ತದೆ. ಡಿವೈಡೆಡ್ ಇಂಟು ಮಲ್ಟಿಪಲ್ ಸೆಕ್ಷನ್ಸ್ ಇರ್ತಾವೆ, ಇನ್ಕ್ಲೂಡಿಂಗ್ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಸ್ಟಡೀಸ್, ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಫಾರ್ ದಿ ರಿಲೆವೆಂಟ್ ಪೋಸ್ಟ್ಸ್ ಅಂತ ಹೇಳ್ತಾರೆ. ನೋಡಿ, ಏನಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗಳಿರ್ತಾವೆ. ಆಮೇಲೆ ಇನ್ಕ್ಲೂಡಿಂಗ್ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಮುಖ್ಯವಾಗಿ ಇಂಗ್ಲೀಷ್ ಭಾಷೆಯ ಮೇಲೆ, ಜನರಲ್ ಸ್ಟಡೀಸ್ಗಳ ಮೇಲೆ, ಫೈನಾನ್ಸ್ ಮತ್ತು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಗೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ಇಟ್ಕೊಂಡೇ ಮೇನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಕೊನೆಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್. ನಿಮಗೆ ಗೊತ್ತಾದ ಡಾಕ್ಯುಮೆಂಟ್ ಕ್ಯಾಂಡಿಡೇಟ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮಾಡಿ Tier 2 ಮಸ್ಟ್ ಪ್ರೊವೈಡ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ದ ವೆರಿಫಿಕೇಷನ್. Tier 1 ಯಾರು ಪಾಸ್ ಆಗಿರ್ತಾರೆ ಅವರನ್ನು ಮಾತ್ರ Tier 2ನೇ ಎಕ್ಸಾಮ್ ಅಂದರೆ ಮೇನ್ ಎಕ್ಸಾಮ್ಗೆ ತೊಗೊಂಡಿರ್ತಾರೆ. ನೀವು ಈ ಎಕ್ಸಾಮ್ ಮೇನ್ ಎಕ್ಸಾಮ್ಗೆ ನೀವು ಅಪಿಯರ್ ಆಗಿರತಕ್ಕಂಥವರು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಿಮ್ಮ ಎಲ್ಲ ಒರಿಜಿನಲ್ ದಾಖಲಾತಿಗಳನ್ನು ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗ್ತದೆ ಅಂದರೆ ಸಬ್ಮಿಟ್ ಮಾಡಲೇಬೇಕಾಗ್ತದೆ. ತಿಳಿತಾ? ಇನ್ನು ಟೆಸ್ಟ್ ಹೆಂಗಿರ್ತದೆ ಅಂತ ಅನ್ನೋದ್ರ ಬಗ್ಗೆ, ಎಕ್ಸಾಮ್ ಹೆಂಗಿರ್ತದೆ ಅನ್ನೋದು ಚಾರ್ಟ್ ಲಿಸ್ಟಾಗಿ ಹೇಳ್ತೀನಿ ನೋಡಿ. ಇಂಗ್ಲೀಷ್ ಕಂಪ್ಯಾರಿಸನ್ಸ್ ಇರ್ತದೆ. ನಂಬರ್ ಆಫ್ ಕ್ವಶನ್ಸು 25 ಇರ್ತಾವೆ, ಮಾರ್ಕ್ಸು 50 ಇರ್ತಾವೆ. ಆಮೇಲೆ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಇರ್ತದೆ. ಇದಕ್ಕೂ 25 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ, 50 ಮಾರ್ಕ್ಸ್ ಇದಕ್ಕೆ ಇರ್ತದೆ. ಇನ್ನು ಜನರಲ್ ಅವೇರ್ನೆಸ್ ಬಗ್ಗೆ 25 ಪ್ರಶ್ನೆ ಇರ್ತಾವೆ, ಇದಕ್ಕೂ 50 ಅಂಕಗಳು. ಜನರಲ್ ಇಂಟೆಲಿಜೆನ್ಸಿ ಮತ್ತು ರಿನೋಸಿಂಗ್ ಇದ್ರ ಬಗ್ಗೆಯೂ ಕೂಡ 25 ಪ್ರಶ್ನೆಗಳಿದ್ದರೆ ಇದಕ್ಕೂ ಕೂಡ ನೀವು ಎಷ್ಟು ಅಂತಂದರೆ 50 ಅಂಕಗಳ ಇರ್ತಾವೆ. ಇದಕ್ಕೆ ಒಟ್ಟು 60 ನಿಮಿಷದ ಈ ಟೈಮ್ ಇರ್ತದೆ. ಆ 60 ನಿಮಿಷದಲ್ಲಿ ನೀವು ಇಷ್ಟಕ್ಕೂ ಕೂಡ ಬರಿಬೇಕಾಗ್ತದೆ. ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ಬೇಕಂತಂದರೆ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಐತಲ್ಲ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು ತುಂಬ ನೋಟಿಫೈ ಮಾಡಿದ್ದಾರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ ಅಂತೂ ಕಂಪಲ್ಸರಿ ಆಗಿರಬೇಕು. ಒಂದು ವಿಶ್ವವಿದ್ಯಾಲಯದಿಂದ ನೀವು ಮಸ್ಟ್ ಆ್ಯಂಡ್ ಶುಡ್ ಒಂದು ಡಿಗ್ರಿಯನ್ನು ಬರೆದಿರಲೇಬೇಕು. ಆಮೇಲೆ ಮಿನಿಮಮ್ 1 ಇಯರ್ ರಿಸರ್ಚ್ ಎಕ್ಸ್ಪೀರಿಯನ್ಸಿಂದ ರಿಕಗ್ನೈಸ್ಡ್ ಯೂನಿವರ್ಸಿಟಿ, 1 ವರ್ಷದ ಅನುಭವ, ನಿಮಗೆ ಸಂಶೋಧನಾತ್ಮಕ ಅನುಭವ ಇರಬೇಕು ಅಂತ ಹೇಳ್ತಾರೆ.
ಇಲ್ಲಿ ರಿಕಗ್ನೈಸ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಈ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ತಾವಲ್ಲ, ಅಲ್ಲಿ ನೀವು 1 ವರ್ಷದ ಮಟ್ಟಿಗಾದ್ರೂ ಕೂಡ ಏನು ಮಾಡಿರಬೇಕು, ಅಲ್ಲಿ ಅನುಭವವನ್ನು ಹೊಂದಿರಬೇಕು. ಡಿಗ್ರಿ ಇನ್ ಲಾ ಅಥವಾ ಹ್ಯೂಮನ್ ರೈಟ್ಸ್ ಫ್ರಾಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ನೆನಪಿಟ್ಟುಕೊಳ್ಳಿ, ಎಲ್ಲಿ ನಿಮಗೆ ಅನುಭವ ಆಗಿರಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಬೇಕು ಅಂತಾರಂದರೆ ಲಾ ಅಥವಾ ಅಂದರೆ ಕಾನೂನು ಅಥವಾ ಮಾನವ ಹಕ್ಕುಗಳು ಕುರಿತಾಗಿರ್ತಕ್ಕಂತಹ ಸಂಬಂಧಪಟ್ಟ ವಿಶ್ವವಿದ್ಯಾಲಯದಲ್ಲಿ 1 ವರ್ಷಗಳ ನೀವು ಏನಾಗಿರಬೇಕು, ಅನುಭವ ಹೊಂದಿರಬೇಕು ಅಂತ ಹೇಳ್ತಾರೆ. ಇನ್ನು ಉಳಿದ ಎಲ್ಲ ಹುದ್ದೆಗಳಿಗೆ ಬ್ಯಾಚುಲರ್ ಡಿಗ್ರಿಯಿಂದ ಡಿಸಿಪ್ಲಿನ್ ಫ್ರಾಮ್ ದ ರಿಕಗ್ನೈಸ್ಡ್ ಯೂನಿವರ್ಸಿಟಿ. ಉಳ್ಕಾದೆಲ್ಲ ಹುದ್ದೆಗಳಿಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ನೀವು ಒಂದು ಪದವಿಯನ್ನು ಪಡ್ಕೊಂಡಿದ್ರೆ ಸಾಕು ಅಂತ ಹೇಳ್ತಾರೆ. ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಗೆ ನೋಡಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್, ಅವರು ಡಿಗ್ರಿ ಮಸ್ಟ್ ಆ್ಯಂಡ್ ಶುಡ್ ಆಗಿರಬೇಕು. ಡಿಸೈರೇಬಲ್ ಕ್ವಾಲಿಫಿಕೇಷನ್ ಅಂದರೆ CA ಆಗಿದ್ದರೆ, CS ಆಗಿದ್ದರೆ, MBA ಆಗಿದ್ದರೆ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟು ಅಥವಾ ಮಾಸ್ಟರ್ಸ್ ಇನ್ಸ್ ಕಾಮರ್ಸ್, ಮಾಸ್ಟರ್ ಇನ್ ಬಿಸ್ನೆಸ್ ಸ್ಟಡೀಸ್ ಇದರಲ್ಲಿ ಆದವರಿಗೆ ಈ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ನಲ್ಲಿ ಮಾನ್ಯತೆ ಇದೆ. ಆಮೇಲೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ಸ್ ಆಫೀಸರ್ ಅಂತ ಏನಿದಾರಲ್ಲ, ಅವರು ಕೂಡ ಡಿಗ್ರಿ ಆಗಿರಬೇಕು. ಮಿನಿಮಮ್ 60ರಷ್ಟು ಈ ಮ್ಯಾಥಮೆಟಿಕ್ಸ್ ಇಲ್ಲಿ ಅಂದರೆ PUC ಸೆಕೆಂಡ್ ಇಯರ್ನಲ್ಲಿ 60% ಅಂಕಗಳನ್ನು ಪಡ್ಕೊಂಡಿರಬೇಕು. ಒಂದು ಇಲ್ಲ ಡಿಗ್ರಿನಲ್ಲಿ ಏನು ಮಾಡಿರ್ಬೇಕಂತಂದ್ರೆ ಸ್ಟ್ಯಾಟಿಸ್ಟಿಕ್ ಆ್ಯಸ್ ಎ ಒನ್ ಸಬ್ಜೆಕ್ಟ್ ಇನ್ ಗ್ರ್ಯಾಜುಯೇಷನ್, ಸ್ಟ್ಯಾಟಿಸ್ಟಿಕ್ ವಿಷಯವನ್ನು ಪದವಿಯಲ್ಲಿ ಒಂದು ವಿಷಯವನ್ನಾಗಿ ಕಲಿತಿರಬೇಕು ಅವರು ಅಂತ ಹೇಳ್ತಾರೆ. ಒಟ್ಟು 14,582 ಹುದ್ದೆಗಳು, ಒಟ್ಟು 14,582 ಹುದ್ದೆಗಳು. ಏಜು 18 ವರ್ಷ ತುಂಬಿರಬೇಕು, 30 ವರ್ಷ ಮೀರಿರಬಾರದು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇನ್ನು ಫೀಸ್, ಅಪ್ಲಿಕೇಶನ್ ಫೀ ಬಗ್ಗೆ ನೋಡಿರಿ. ಜನರಲ್ಲು, OBC, EWS ಅಂತ ಏನದಾರಲ್ಲ ಅವರಿಗೆ 100 ರೂಪಾಯಿಗಳ ಫೀಸನ್ನು ನೀವು ಪರೀಕ್ಷಾ ಪ್ರವೇಶಧನವನ್ನು ಕಟ್ಟಬೇಕು. SC, ST, PhD ಮತ್ತು ಫಿಮೇಲ್ ಅವರಿಗೆ ಯಾವುದೇ ರೀತಿಯಾದಂತಹ ಹಣ ಕಟ್ಟುವ ಅವಶ್ಯಕತೆ ಇಲ್ಲ. ಆಮೇಲೆ ಪೇ ಫಾರ್, ನೀವು ಈ ಪರೀಕ್ಷಾ ಶುಲ್ಕವನ್ನು ಕ್ರೆಡಿಟ್ ಕಾರ್ಡ್ ಮೂಲಕ, ಡೆಬಿಟ್ ಕಾರ್ಡ್ ಮೂಲಕ, ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಆನ್ಲೈನ್ ಮೂಲಕನೂ ಕೂಡ ನೀವು ಚಲನ್ ಕಟ್ಟಿಯೂ ಕೂಡ ನೀವೇನು ಮಾಡ್ಬೋದು, ಈ ಅಮೌಂಟನ್ನು ನೀವು ಕಟ್ಬೋದಾಗಿದೆ. ಇನ್ನು ಹೆಂಗೆ ಇದನ್ನು ಅರ್ಜಿ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಮೊದಲು ನೀವೇನು ಮಾಡ್ಬೇಕಂತಂದರೆ SSGL ನೋಟಿಫಿಕೇಷನ್ PDF ಒಂದು ಕೊಟ್ಟಿದ್ದಾರೆ. ಆ PDF ಫಾರ್ಮ್ಯಾಟ್ ಹತ್ರ ನೀವು ಹೋಗಿ ಡಿಟೇಲ್ಡ್ ಆಗಿ ಒಂದು ಸಲ ಪೂರ್ತಿ ಅಪ್ಲಿಕೇಶನನ್ನು ನೋಡಿರಿ. ಆಮೇಲೆ ಅಲ್ಲಿ ಅಪ್ಲೈ ಆನ್ಲೈನ್ ಲಿಂಕ್ ಗಿವನ್ ಅಂತ ಇರೋದು, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಫಿಲ್ ದ ಔಟ್ ಆಫ್ SSCGL ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಬರ್ತದೆ. ಆ ಫಾರ್ಮನ್ನು ಕಂಪ್ಲೀಟಾಗಿ ಓದಿ ಕಂಪ್ಲೀಟಾಗಿ ತುಂಬ್ರಿ. ಆಮೇಲೆ ಅಪ್ಲೋಡ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನದಾವಲ್ಲ, ಅದಕ್ಕೆ ಏನೇನು ದಾಖಲಾತಿಗಳನ್ನು ಬೇಕು ಅಂತದ್ದು ಹೇಳಿದನು, ಅಷ್ಟು ದಾಖಲಾತಿಗಳನ್ನು ಅವಕ್ಕೆಲ್ಲರೂ ಸೇರಿಸ್ರಿ. ಆಮೇಲೆ ಪೇ ಅಪ್ಲಿಕೇಶನ್ ಫೀಸ್ ಆಮೇಲೆ ನಿಮಗೂ ಪರೀಕ್ಷಾ ಶುಲ್ಕ ಕಟ್ಟುವಂಥವ್ರು ನೀವು ಆಗಿದ್ರಿ ಅಂತಂದರೆ ಅದನ್ನು ಕಟ್ಟಿದ್ದ ರಸೀಟ್ ಇರುತ್ತಲ್ಲ, ಆ ರಸೀಟನ್ನು ಕೂಡ ಅದಕ್ಕೆ ಅಟ್ಯಾಚ್ ಮಾಡಿರಿ. ಆಮೇಲೆ ಫೈನಲಿ ಪ್ರಿಂಟ್ ದ ಅಪ್ಲಿಕೇಶನ್ ಫಾರ್ಮ್. ಒಂದು ಸೆಟ್ ನೀವೇನು ಮಾಡಬೇಕು ಅಂತಂದರೆ, ಈಗೇನು ನೀವು ಡಾಕ್ಯುಮೆಂಟ್ಸ್ಗಳನ್ನು ಹಚ್ಚಿರ್ತೀರಲ್ಲ ಅವೆಲ್ಲನೂ ಒಂದು ಸೆಟ್ಟನ್ನು ಜೆರಾಕ್ಸ್ ತೊಗೊಂಡು ನಿಮ್ಮ ಹತ್ರ ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ನೆನ್ಪಿಟ್ಕೊಳ್ರಿ, SSC ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಇದು. ಗ್ರೂಪ್ B ಆ್ಯಂಡ್ C ಸರ್ವಿಸ್ ಅಂಡರ್ ದ ಇಂಡಿಯನ್ ಗೌರ್ಮೆಂಟ್ ಮಿನಿಸ್ಟರಿ ಮತ್ತು ಡಿಪಾರ್ಟ್ಮೆಂಟ್ ಕ್ಯಾಟಗರಿ ಅಂದರೆ ಗೌರ್ಮೆಂಟ್, ಪ್ಯೂರ್ ಗೌರ್ಮೆಂಟ್ ಜಾಬ್ಗಳಿವು. ನೋಟಿಫಿಕೇಷನ್ನಿಗೆ ಆಗಲೇ ಹೇಳಿದ್ದೀನಿ 9 ಜೂನ್ 2025 ತನಕ ಅದ. ಅಪ್ಲಿಕೇಶನ್ ಮೋಡ್ ಅಂದರೆ ಅಪ್ಲಿಕೇಶನ್ ನೀವು ಯಾವ ರೀತಿ ಹಾಕಬೇಕಂತಂದರೆ ಓನ್ಲಿ ಆನ್ಲೈನ್ ಮೂಲಕ ಮಾತ್ರ ಹಾಕಬೇಕು. ಆಮೇಲೆ ರಿಜಿಸ್ಟ್ರೇಷನ್ ಅಂತ ಇದೆ 9ನೇ ತಾರೀಕಿನಿಂದ ಹಿಡ್ಕೊಂಡು 4 ಜುಲೈ 2025 ತನಕ ನೀವು ಅರ್ಜಿಯನ್ನು ಹಾಕಬೇಕು. ಎಕ್ಸಾಮ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ ಅದು ಕೂಡ ನಿಮಗೆ ಆನ್ಲೈನ್ ಮುಖಾಂತರವೇ ಏನು ಮಾಡ್ತಾರೆ, ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಏಜ್ ಲಿಮಿಟ್ ನಾನು ಆಲ್ರೆಡಿ ಹೇಳಿದ್ದೀನಿ 18ರಿಂದ 32 ವರ್ಷ. ಆಮೇಲೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಾದಂಥ ಸಡಿಲಿಕೆಗಳು ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನೆಲ್ಲನೂ ನೀವು ಏನು ಮಾಡಿರಿ, ಅವನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಎಕ್ಸಾಮ್ಸ್ ಟೈಪ್ ಹೆಂಗೈತೆ ಅಂದರೆ ಇದು ನ್ಯಾಷನಲ್ ಲೆವೆಲ್, ರಾಷ್ಟ್ರೀಯ ಮಟ್ಟದವಾಗಿರ್ತಕ್ಕಂಥ ಪರೀಕ್ಷೆ ಆಗಿರೋದ್ರಿಂದ ತುಂಬ ಕಠಿಣ ಇರ್ತದೆ, ತುಂಬ ಟಫ್ ಕ್ವೆಶನ್ಸ್ ಇರ್ತಾವೆ, ಭಾಳ ಓದಬೇಕಾಗ್ತದೆ, ಬಹಳಷ್ಟು ಓದ್ಕೋಬೇಕಾಗ್ತದೆ. ಆಮೇಲೆ ಇದ್ರದ್ದು ವೆಬ್ಸೈಟ್ ಹೆಸರು ಹೇಳ್ತೀನಿ ನೋಡಿರಿ, www.ssc.government.in. ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನು ಬೇಕಾದ್ರೆ ಈ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ.
ಇದಿಷ್ಟು SSC CGL ಕೇಂದ್ರ ಸರ್ಕಾರ ಸ್ಟಾಫ್ ಸೆಲೆಕ್ಷನ್ ಕಮಿಷನರ್ ಕರೆದಿರ್ತಕ್ಕಂಥ 14,585 ಹುದ್ದೆಗಳಿಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇದರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮೊದಲು ಕಂಪ್ಲೀಟಾಗಿ ಅರ್ಜಿ ಹಾಕಿರಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಮ್ಗಳು ಹೆಂಗಿರ್ತಾವೆ, ಅದರ ಕ್ವಶನ್ ಪೇಪರ್ಗಳು ಸಾಲ್ವ್ ಮಾಡುವಂಥ ವಿಡಿಯೋಗಳನ್ನು ಈ ತಕ್ಷಣಕ್ಕೆ ನಾನು ಮತ್ತು ಇದಾದ ಮೇಲೆ ನಾನು ತಕ್ಷಣಕ್ಕೆ ಬಿಡ್ತಿದ್ದೀನಿ. ಅವುಗಳನ್ನು ನೀವು ಒಂದೊಂದಗನ ಪಾರ್ಟ್ 1, 2, 3, 4 ಅಂತ ಸುಮಾರು ಪಾರ್ಟ್ ಮಾಡಿ ಆ ವಿಡಿಯೋಗಳನ್ನು ಬಿಡ್ತೀನಿ. ಸೊ ಹಾಗಾಗಿ ಇದರಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಎಲ್ಲರಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಮುಂದಿನ ಸಲ ಸಿಗ್ತೀನಿ. BK ಕನ್ನಡ ಅಕಾಡೆಮಿ ಚಾನಲನ್ನು ರಕ್ಷಿಸಿ, ಪೋಷಿಸಿ, ಬೆಳೆಸಿರಿ ಅಂತ ಹೇಳ್ತೀನಿ. ನೀವು ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಬೇಕು. ನಿಮ್ಮ ಲೈಕ್ಗಳೇ ನಮಗೆ ಪ್ರೇರಣೆ. ಸೊ ನಾನು ಇದರಿಂದ 1,000 ಲೈಕ್ಗಳನ್ನಾದರೂ ನಿಮ್ಮಿಂದ ಬಯಸ್ತಿದ್ದೀನಿ. ಅಷ್ಟು ಸಿಗ್ತಾ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ.